ಸ್ನೇಹಿತರೆ, ಇವತ್ತಿನ ವ್ಲಾಗಲ್ಲಿ ಲೈಫಿನ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ತುಂಬ ಜನ ಹೆಣ್ಮಕ್ಳು ವರ್ಕ್ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ವರ್ಕ್ ಮಾಡೋರಿಗೆ ಅನಿಸ್ತಾ ಇರುತ್ತೆ, ನನಗೆ ಈ ವರ್ಕಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಅಥವಾ ಏನೋ ಸಮ್ ಅದರ್ ರೀಸನ್ಸಿಗೆ ವರ್ಕ್ನ ಚೇಂಜ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ, ಅಥವಾ ಮನೇಲೇ ಇರೋಣ ಅಂತ ಅನಿಸ್ತಾ ಇರುತ್ತೆ. ಇನ್ನು ಮನೇಲಿರೋರಿಗೆ ಕೆಲ್ಸಕ್ಕೆ ಹೋಗ್ಬೇಕಪ್ಪ, ಮನೇಲಿ ಇರಬಾರ್ದು ಅಂತ ಅನಿಸ್ತಾ ಇರುತ್ತೆ. ಇನ್ನು ತುಂಬ ಸಲ ನಮ್ಮ ಹೆಣ್ಮಕ್ಳಿಗೆ ಕನ್ಫ್ಯೂಷನ್ ಇರುತ್ತೆ, ಮನೇಲಿದ್ರೆ ಬೆಸ್ಟಾ ಅಥವಾ ವರ್ಕಿಗೆ ಹೋದ್ರೆ ಅಲ್ಲೆಲ್ಲ ಸ್ಟ್ರೆಸ್ಸು, ಅಥವಾ ಬೇರೆಯವ್ರು ಯಾರೋ ಏನೋ ಒಂದು ಮಾತಂತಾರೆ, ದುಡ್ಡಿಗೋಸ್ಕರ ಅವ್ರ ಹತ್ರ ಒಂದು ಮಾತು ಕೇಳಬೇಕಲ್ಲಪ್ಪ ನಾವು, ತಿಂಗಳ ಸ್ಯಾಲ್ರಿಗೋಸ್ಕರ, ಈ ಥರ ಏನೋ ಒಂದು ಸಮಾಧಾನ ಇರೋದಿಲ್ಲ. ಅಥವಾ ಜಾಬ್ನ ಸರಿ ಆಯಿತು ಚೇಂಜ್ ಮಾಡೋಣ ಅಂತ ಮಾಡಿರ್ತೀರಾ, ಅಥವಾ ಏನೋ ಒಂದು ಪ್ಯಾಷನ್ ಅಥವಾ ಬಿಸ್ನೆಸ್ ಮಾಡಬೇಕಂತ ಮಾಡ್ತಾ ಇರ್ತೀರಾ, ಬಟ್ ನಿಮ್ಗೆ ಅದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಸೊ ನಾನು ಏನು ಮಾಡಬೇಕು, ಈ ಥರ ಒಂದು ಫುಲ್ಲು ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀವಿ. ಸೊ ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವತ್ತಿನ ಆ ಒಂದು ಟಾಪಿಕ್ ಬಗ್ಗೆ ಮಾತಾಡುವ. ಹಾಗೆ ನನಗೆ ಗೊತ್ತಿರುವಂತಹ ಒಂದು ಸಿಂಪಲ್ ಟ್ರಿಕ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾನೇನು ಅಲ್ಟ್ರಾ ಪ್ರೋಮ್ಯಾಕ್ಸ್ ಅಂತ ಹೇಳ್ತಾ ಇಲ್ಲ, ಜಸ್ಟ್ ನನ್ನ ಒಪಿನಿಯನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟಲ್ಲಿ ಶೇರ್ ಮಾಡ್ಬೋದು, ಓಕೆನಾ. ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ, ಹಾಗೆ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸ್ನೇಹಿತರೆ ನೋಡಿ, ಇಟ್ಸ್ ಕ್ವೈಟ್ ಕಾಮನ್ ಅಂತಲೇ ಹೇಳ್ಬೋದು. ಮನುಷ್ಯನ ಜೀವನ ಅಂದ್ರೇ ಹಾಗೆ, ನಮ್ಗೆ ಯಾವತ್ತೂ ಕೂಡ ಒಂದೇ ವಿಚಾರದಲ್ಲಿ ಅಥವಾ ಒಂದೇ ವಿಷಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗೋದಿಲ್ಲ. ಸೊ ನಮ್ಮ ಮೈಂಡು ಯಾವಾಗಲೂ ಕೂಡ ಹಲವಾರು ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾನೆ ಇರುತ್ತೆ. ಸೊ ಅದೇ ಥರ ನಮ್ಮ ವರ್ಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಇದು ನನಗೇನು ಅನಿಸಿಲ್ವಾ, ನನಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ವಾ ಅಂತ ನೀವು ಕೇಳೋದಾದರೆ ಖಂಡಿತ ಆಗಿದೆ. ನೀವು ಯಾರನ್ನು ಬೇಕಾದ್ರೂ ಕೇಳಿ, ನಿಮ್ಮ ಸರೌಂಡಿಂಗಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರಲ್ವ ಅವರನ್ನು ಕೇಳಿ, ನೀವು ಮಾಡ್ತಾ ಇರುವಂತಹ ಕಂಪ್ನಿ ಅಥವಾ ನೀವು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ, ವರ್ಕ್ ಮಾಡೋಕ್ಕೆ ಇಷ್ಟ ಇದೆಯಾ, ನಿಮಗೆ ಡೈಲಿ ಕೆಲ್ಸಕ್ಕೆ ಹೋಗ್ತಿರಲ್ಲ ಅಂತೇಳಿ ಅವ್ರ ಆನ್ಸರ್ ಏನಿರುತ್ತೆ ಹೇಳಿ. ಇಷ್ಟ ಇದ್ದರೂ ಇಲ್ಲ ಅಂದರೂ ಹೋಗಲೇಬೇಕಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ, ಇರೋ ಕಮಿಟ್ಮೆಂಟ್ ಸಿಗಾದರೂ ಹೋಗಬೇಕು ಅಂತ ಹೇಳಿ ಆನ್ಸರ್ ಮಾಡ್ತಾರೆ. ಇದು ಎಲ್ಲರೂ ಮಾಡುವಂತಹ ಒಂದು ಜನರಲ್ ಆನ್ಸರ್ ಅಂತಲೇ ಹೇಳ್ಬೋದು. ಹಾಗೆ ಅದು ರಿಯಲ್ಲಿ ನಿಜನೂ ಕೂಡ ಹೌದು. ಹಾಗೆಯೇ ಇನ್ನೊಂದು ವಿಚಾರ ಏನಂದರೆ, ಇದೇ ಥರ ನಮ್ಮ ಮೈಂಡ್ ಯಾವಾಗಲೂ ಕೂಡ ಯಾವುದೋ ಒಂದು ವಿಷಯಕ್ಕೆ ಫಿಕ್ಸ್ ಆಗಿ ಆ ಕೆಲಸನ ಮಾಡ್ತಾ ಇರುತ್ತೆ. ಸೊ ನಿಮಗೆ ಆ ಥರ ಅನ್ನಿಸ್ತಾ ಇದೆ ಅಂತ ಅಂದ ತಕ್ಷಣ ನೆಗೆಟಿವ್ ಆಗಿ ಅದನ್ನು ಜಾಸ್ತಿ ಯೋಚನೆ ಮಾಡಿಕೊಂಡು, ಹಾಗೆ ಯಪ್ಪ ನನಗೆ ಮಾತ್ರ ಯಾಕೆ ಈ ಥರ ಅನ್ನಿಸ್ತಾ ಇದೆ, ನಾನೇನೋ ತಪ್ಪು ಮಾಡ್ತಾ ಇದ್ದೀನ, ಅಥವಾ ಜಾಬ್ ಬಿಟ್ಟ ತಕ್ಷಣ ಅಯ್ಯೋ ನಾನೇನಾದ್ರು ತಪ್ಪು ಮಾಡಿಬಿಟ್ನಾ, ಅಥವಾ ನನ್ನ ಒಂದು ರಿಯಲ್ ಲೈಫಲ್ಲಿ ನಾನು ಜಾಬಿಂದನೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ನಲ್ಲ, ಏನು ಕತೆ, ಈ ಥರ ತುಂಬಾ ನೆಗೆಟಿವ್ ಆಗಿ ಆಲೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ, ಮೊದಲನೇದಾಗಿ ನಾನು ಯೋಚನೆ ಮಾಡುವಂಥದ್ದು, ದಯವಿಟ್ಟು ಫಿನಾನ್ಷಿಯಲಿ ನೀವು ಆದಷ್ಟು ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದೀರಾ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಇದೇನೋ ಟಿಪ್ಸಾ ಅಥವಾ ಟ್ರಿಕ್ಸಾ ಅಂತ ನೀವು ಕೇಳ್ಬೋದು, ಎರಡು ಅಂತಲೂ ಅಂದ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಬೈ ಎಂಡ್ ಆಫ್ ದ ಡೇ ನಮಗೆ ದುಡ್ಡು ಅನ್ನೋದು ಬೇಕೇ ಬೇಕು ಅಲ್ವಾ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ಏನೇ ಮಾಡಿ, ನಿಮಗೆ ಫ್ಯಾಮಿಲಿ ಎಷ್ಟೇ ಸಪೋರ್ಟ್ ಇರಲಿ, ಬಟ್ ನಿಮಗೆ ಓನಾಗಿ ನಿಮ್ಮದೊಂದು ಚಿಕ್ಕ ಪುಟ್ಟ ಅಂತ ಇನ್ಕಮ್ ಇದ್ದರೆ ಅದು ಬೆಸ್ಟ್ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗ ಆವಾಗೆಲ್ಲ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳೋದು ಓಕೆ, ಬಟ್ ನಿಮಗೆ ಇನ್ ಕೇಸ್ ಮದುವೆ ಆಗಿದೆ ಆಲ್ರೆಡಿ, ನೀವು ಲೈಫಲ್ಲಿ ಸೆಟಲ್ಡ್ ಆಗ್ತಾ ಇದ್ದೀರಾ, ಈ ಟೈಮಲ್ಲೂ ಕೂಡ ನಾವು ಬೇರೆಯವ್ರ ಹತ್ರ ದುಡ್ಡು ಕೇಳಬೇಕು ಅಂದಾಗ ಸಮ್ ಟೈಮ್ ನಮಗದು ಮುಜುಗರ ತಂದೊಡ್ಡುತ್ತೆ, ಅಥವಾ ಅವ್ರು ಯಾವುದೋ ಟೆನ್ಷನಲ್ಲಿ ನಮಗೇನಾದ್ರು ರಿಯಾಕ್ಷನ್ ಕೊಟ್ಟಾಗ ನಮಗೆ ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ಆ ಟೈಮಲ್ಲಿ ಮತ್ತೆ ಅಯ್ಯೋ ನಾನು ಯಾಕೆ ಕೆಲಸ ಬಿಡ್ನೋ ಏನೋ ಅನ್ನೋ ಥರ ನಿಮಗೆ ಅನ್ನಿಸ್ಬಾರ್ದು ಅಲ್ವಾ. ಹಾಗಾಗಿ ನಿಮಗೋಸ್ಕರ ಅಂತ ಏನಾದರೂ ಒಂದು ಚಿಕ್ಕ ಪುಟ್ಟ ಇನ್ಕಮ್ ಬರೋ ಥರ ಮಾಡ್ಕೊಳ್ಳಿ. ಇವಾಗ ನಾನು ನೋಡ್ತಾ ಇರ್ಬೋದು, ನೀವಿಲ್ಲಿ ನಾನು ಬ್ಯಾಂಗಲ್ಸ್ನ ಮಾಡ್ತಾಯಿದ್ದೀನಿ, ಥ್ರೆಡ್ ಬ್ಯಾಂಗಲ್ಸ್ನ. ಸೊ ಇದನ್ನು ಕೂಡ ನಾನು ಒಂದು ಚಿಕ್ಕ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಆರ್ಡರ್ಸ್ ಕೂಡ ಬರ್ತಾ ಇಲ್ಲ, ಬಟ್ ಸ್ಟಿಲ್ ನಾನು ನನ್ನ ಪ್ರಯತ್ನನ ಬಿಡ್ತಾ ಇಲ್ಲ, ಮಾಡ್ತಾಯಿದ್ದೀನಿ. ಇವತ್ತು ಮಾಡುವಂತಹ ಬ್ಯಾಂಗಲ್ ಡಿಸೈನ್ಸ್ ಹೇಗಿತ್ತು ಅಂತ ಕೂಡ ಈ ವಿಡಿಯೋ ಹೆಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ಇಷ್ಟ ಆದರೆ ಆರ್ಡರ್ ಕೂಡ ಮಾಡ್ಕೊಳ್ಳಿ, ಓಕೆನಾ. ಹಾಗಾಗಿ ಸ್ನೇಹಿತರೆ, ನಾನು ಹೇಳೋದು, ದಯವಿಟ್ಟು ನಿಮ್ಮ ಇನ್ಕಮ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗೆಯೇ ಡೈರೆಕ್ಟಾಗಿ ಕೆಲಸ ಬಿಡೋಕ್ಕೆ ಹೋಗಬೇಡಿ. ಇವಾಗ ಕೆಲಸ ಬಿಡಬೇಕಪ್ಪ ಅಲ್ಲೇನೋ ಬೇಜಾರಾಯಿತು ಅಂತ ಪಟ್ಟಂತ ಕೆಲಸ ಬಿಟ್ಬಿಡಬೇಡಿ. ಸೊ ಅಟ್ಲೀಸ್ಟ್ ನಿಮಗೆ ಒಂದು 2-3 ತಿಂಗಳು ಸ್ಯಾಲ್ರಿನ ಸೇವ್ ಮಾಡಿ ಇಟ್ಕೊಳ್ಳಿ. ಹಂಗಂತ ಅದೇ ಸ್ಯಾಲ್ರಿಯಲ್ಲಿ ವರ್ಷ ಇಡೀ ಮಾಡೋಕ್ಕಾಗುತ್ತಾ ಅಂತ ಕೇಳ್ಬೋದು. ಇಲ್ಲ, ಒಪ್ಕೊತೀನಿ, ಬಟ್ ಸ್ವಲ್ಪ ದಿನಾರು ನಿಮಗೆ ಮ್ಯಾನೇಜಬಲ್ ಅನ್ನೋ ಥರ ಇರಲಿ ಅಂತ ಅಷ್ಟೇ. ಹಾಗೆ ಕೆಲಸ ಬಿಟ್ಟು ಮನೇಲಿರ್ತೀವಿ ಅಂದ ತಕ್ಷಣ ಸುಮ್ಮನೆ ಮೊಬೈಲ್ ನೋಡೋದು ಮಲ್ಕೊಳ್ಳೋದು ಅಂತ ಮಾಡೋದ್ರ ಬದಲು, ನಿಮ್ಗೆ ಏನಾದ್ರು ಪ್ಯಾಷನ್ ಇದ್ದರೆ ಅದರಿಂದ ಇನ್ಕಮ್ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ, ನಿಮ್ಮ ಮೈಂಡನ್ನು ಆದಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಕೂಡ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ. ಇಲ್ಲ ಸುಮ್ಮನೆ ಮೊಬೈಲ್ ನೋಡ್ತಾ ಇರ್ತೀವಿ ಅಂದಾಗ ಯಾರನ್ನೋ ನೋಡಿ ಕಂಪೇರ್ ಮಾಡ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಮಲ್ಲೇನೇ ನೆಗೆಟಿವ್ ಥಾಟ್ಸ್ಗಳು ಕೂಡ ಜಾಸ್ತಿ ಆದಾಗ ಮನೇಲಿ ಕೂಡ ಸುಮ್ಮನೆ ಕ್ಲಾಶಸ್ ಆಗ್ತಾ ಇರುತ್ತೆ, ನಿಮಗೂ ಕೂಡ ನೆಮ್ಮದಿ ಇರೋದಿಲ್ಲ. ಆಮೇಲೆ ನಿಮ್ಗೆ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವು ದುಡಿತಿಲ್ಲ ಅಲ್ವಾ, ಅದಕ್ಕೆ ನನ್ನ ಇವರೆಲ್ಲ ಈ ಥರ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಬಟ್ ಆ ಥರ ಏನೂ ಇರೋದಿಲ್ಲ, ಎಲ್ಲದೂ ಕೂಡ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಪ್ಯಾಷನ್ ಬಗ್ಗೆ ಗಮನ ಕೊಡಿ. ಬೈ ಆನ್ಲೈನ್ ಥ್ರೂ ಅಥವಾ ಯೂಟ್ಯೂಬ್ ಮುಖಾಂತರ ನೀವು ಎಷ್ಟೊಂದು ಕೋರ್ಸಸ್ ಎಲ್ಲ ಕಲಿಬೋದಿರುತ್ತೆ, ಎಷ್ಟೊಂದು ಆ್ಯಕ್ಟಿವಿಟಿ ಕಲಿಬೋದು, ಅದರ ಬಗ್ಗೆ ಆದಷ್ಟು ಯೋಚನೆ ಮಾಡಿ ಸ್ನೇಹಿತರೆ.
ಹಾಗೆ ನೋಡ್ತಿದ್ದೀರಲ್ವ ನಾನು ಮಾಡಿದಂತಹ ಬ್ಯಾಂಗಲ್ಸ್ ಇದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿರುವಂತಹ ಬ್ಯಾಂಗಲ್ಸ್ನ ಫೈನಲಿ ತೋರಿಸಿದ್ದೀನಿ. ಇಷ್ಟ ಆದರೆ ಆರ್ಡರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಚಾನಲಲ್ಲಿ